ಕುಡಿ. ಓ ಮೈ ಗಾಡ್. ಆಹಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ಇವತ್ತು ಬಂದ್ಬಿಟ್ಟು ನಾವು ರಿಷಿಕೇಶಲ್ಲಾದರೆ ಪ್ಲೇಸಸ್ ನೋಡೋಕ್ಕಾದ್ರೆ ಹೋಗ್ತಾ ಇದೀವಿ. ನೀವು ಲಾಸ್ಟ್ ವಿಡಿಯೋಲಿ ನೋಡೇ ಇರ್ತೀರಾ, ಬಂಗಿ ಜಂಪ್ ಮಾಡಿರೋದು. ಅದ್ರ ಡೀಟೇಲ್ಸ್ ಎಲ್ಲ ನಿಮಗೆ ಹಿಂದೆ ವಿಡಿಯೋಲ್ಲೇ ತಿಳಿಸ್ಕೊಟ್ಟಿದ್ದೀನಿ, ಅವ್ರ ನಂಬರು ಎಲ್ಲಾನು. ಸೊ ಇವಾಗ ರಿಷಿಕೇಶಲ್ಲಿ ಬೇರೆ ಏನೇನು ನೋಡ್ತೀವಿ, ಹರಿದ್ವಾರ್ಗೆ ಹೇಗೆ ಹೋಗ್ತೀವಿ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ವ್ಯೂ ನೋಡಿ, ಅಲ್ಲಿ ಸಂಗಮ ಆಗ್ತಿದೆ. ಈ ಕಡೆಯಿಂದ ಒಂದು ನದಿ ಬರ್ತಿದೆ, ಈ ಕಡೆ ಒಂದು ನದಿ ಬರ್ತಿದೆ. ಸೊ ಎರಡು ಮಿಕ್ಸ್ ಆಗ್ತಿದೆ ನೋಡಿ, ಅಲ್ಲಿ ಮರ್ಜ್ ಆಗ್ತಿದೆ ನೋಡಿ. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಆ ದೇವಸ್ಥಾನ ಹತ್ರಕ್ಕೆ ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ ನನಗಂತೂ. ಸೊ ಅಲ್ಲಿ ದಾರಿ ಇದೆ, ಬಟ್ ಹೋಗಿ ಬರೋದಂತೂ ಹೆವಿ ಅಂದರೆ ಹೆವಿ ಕಷ್ಟ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂವು. ಇದೊಂದು ವ್ಯೂ ಪಾಯಿಂಟು. ಸೊ ಸೆಕೆಂಡ್ ವ್ಯೂ ಪಾಯಿಂಟ್ನ ಹಂಟ್ ಮಾಡೋಕ್ಕೆ ಹೋಗೋಣ ಬನ್ನಿ. ಸೊ ಏನಪ್ಪ ಅಂದರೆ ಪೀಕ್ ರೈನಿ ಸೀಸನಲ್ಲಿ ಬರೋದು ಸ್ವಲ್ಪ ಅವಾಯ್ಡ್ ಮಾಡಿ. ಸ್ವಲ್ಪ ಅಲ್ಲ, ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಯಾಕಪ್ಪ ಅಂತ ಹೇಳಿದ್ರೆ ಲ್ಯಾಂಡ್ ಸ್ಲೈಡ್ಸ್ ಅಂತೂ ತುಂಬ ಆಗ್ತವೆ ಈ ಕಡೆ. ಸೊ ಹಾಗಾಗಿ ಪೀಕ್ ಮಾನ್ಸೂನಲ್ಲಿ ಬರೋದು ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಇಲ್ಲೊಂದು ಸಿಗುತ್ತೆ ನೋಡಿ, ಈಗ ನೋಡಿ ಕೆಳಗಡೆ ನೋಡಿ ಹೆಂಗೆ ಹರಿತಿದೆ ನದಿ ಅಂತ ಹೇಳ್ಬಿಟ್ಟು. ನೋಡಿ ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡಿ, ಅಲ್ಲೊಂದು. ಸೊ ಈ ಥರ ಎಲ್ಲ ಲ್ಯಾಂಡ್ ಸ್ಲೈಡ್ಸ್ ಆಗ್ತಾ ಇರ್ತವೆ. ಸೊ ಹಾಗಾಗಿ ಹುಷಾರಾಗಿ ಬರಬೇಕಾಗುತ್ತೆ. ಅದಕ್ಕೆ ಮಾನ್ಸೂನಲ್ಲಿ ಬರೋದು ಅವಾಯ್ಡ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ನದಿ ನೋಡಿ ಹೇಗೆ ಹರಿತಿದೆ, ಎಷ್ಟು ಜೋರಾಗಿ ಹರಿತಿದೆ ಅಂತ. ಅಲ್ಲಿ ನೋಡಿ ಹೇಗಿದೆ ಬ್ಯೂಟಿಫುಲ್ಲಾಗಿ, ಸಖತ್ ಅಂದರೆ ಸಖತ್ತಾಗಿದೆ. ಎಷ್ಟು ಜೋರಾಗಿ ಹೋಗ್ತಿದೆ ನೋಡಿ ನೀರು. ಇಂಥ ಬ್ಯೂಟಿನ ನೋಡೋಕ್ಕೆ ಚೆಂದ. ವೀಡಿಯೋದಲ್ಗಿಂತ ರಿಯಲಾಗಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಸಖತ್ತಾಗಿರುತ್ತೆ. 20 ರೂಪೀಸ್ ಟೀಗೆ ಆರಾಮಾಗಿ ಕೊಡ್ಬೋದು ವಿತ್ ಎ ವ್ಯೂ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೇಳ್ಬಿಟ್ಟು. ಈ ವ್ಯೂ ಜೊತೆ 20 ರೂಪಾಯಿ ಟೀಗೆ ಹಿಂಗೆ ಕೊಡ್ಬೋದು, ಆರಾಮಾಗಿ ಕೊಡ್ಬೋದು. ಅದು ಟೇಸ್ಟ್ ಕೂಡ ಸಖತ್ತಾಗಿತ್ತು. ಅದೇ ನೀವು 5 ಸ್ಟಾರ್ ಹೋಟ್ಲಿಗೆ ಹೋದರೆ 50 ರೂಪಾಯಿ ಕೊಡ್ತಾರೆ ಅದೇ ಹೋಟ್ಲಲ್ಲಿ ಕುತ್ಕೊಂಡು ಕುಡಿಯೋಕ್ಕೆ. ಈ ವ್ಯೂ ಜೊತೆ ಕುಡೀರಿ ಬಂದು ಇಲ್ಲಿಗೆ ರಿಷಿಕೇಶಿಗೆ ಬಂದು. ಹೆಂಗಿರುತ್ತೆ ನೋಡ್ರಿ, ಮತ್ತೆ ಮಜಾ. ವೆಹಿಕಲ್ಸ್ಗೆಲ್ಲ ಇಲ್ಲಾದರೆ ಚೆಕ್ ಪೋಸ್ಟ್ ಆದರೆ ಇರುತ್ತೆ. ಸೊ ಪೊಲೀಸ್ ಅವರೆಲ್ಲ ಚೆಕ್ ಮಾಡಿಬಿಟ್ಟು ಟೂರಿಸ್ಟ್ ಆದರೆ ಕಳಿಸ್ತಾರೆ. ಮೇ ಬಿ 2 ವೀಲರ್ಗೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ನೋಡಿ 4 ವೀಲರ್ಸು 6 ವೀಲರ್ಸ್ಗೆಲ್ಲ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಈಗ ನಾವು ಇಲ್ಲಿಂದ ಲೆಫ್ಟ್ ಆದರೆ ತಗೊಳ್ಳೋಣ. ಬ್ರಿಡ್ಜ್ ಆದರೆ ಇದೆ ಅಲ್ಲಿ, ಆ ಬ್ರಿಡ್ಜನ್ನು ನೋಡ್ಕೊಂಬರೋಣ. ರಿಷಿಕೇಶ್ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿದೆ ಅಂತಪ್ಪ. ನೋಡಿ ಇದೆ ಗಂಗಾ ಆರತಿ, ಅಲ್ಲಿ ಹೋಗ್ಬೇಕು ನಾವು ಸಂಜೆಗೆ. ಸೊ ನೋಡಿ ಯಾವ ರೀತಿ ಇದೆ ನೋಡ್ರಿ ವ್ಯೂ. ಏನ್ರಿ ಇದು, ಇಂಥ ಪ್ಲೇಸಸ್ ನೋಡಿದ್ರೆ ಹೆಂಗ್ರಿ ಇರ್ತೀರಾ. ಇದೇ ಬ್ರಿಡ್ಜೆ ನಾನು ಹೇಳಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ, ಹೆಂಗಿದೆ ನೋಡ್ರಿ. ಏನ್ರಿ ಹೇಳೋಣ ಇದ್ರ ಬಗ್ಗೆ ನಾವು. ಏನ್ರಿ ಹೇಳೋಣ, ಏನ್ರಿ ಹೇಳೋಕ್ಕಾಗುತ್ತೆ ಇದ್ರ ಬಗ್ಗೆ, ನೀವೇ ಹೇಳಿ ಏನು ಹೇಳೋಣ ಅಂತ ಹೇಳ್ಬಿಟ್ಟು. ಆ ಕಡೆ ಮೇಲೆ ಹೋಗಿದ್ದಿದ್ರೆ ಚೆನ್ನಾಗಿರೋದು, ಬಟ್ ಹೋಗೋಕ್ಕಾಗಲ್ಲ. ಸೊ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ನಾವು ಮಾತ್ರ ಹೋಗಿ ಬರೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು ವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು. ನೀರು ನೋಡಿ ಎಷ್ಟು ಫ್ಲೋ ಆಗ್ತಿದೆ, ಏನು ಕತೆ. ಇಲ್ಲೇ ಇದ್ಬಿಡೋಣ ಅನಿಸುತ್ತೆ, ಬಟ್ ಇಲ್ಲಿ ನೋಡಿದ್ರೆ ನಮಗೆ ಬದುಕೋಕ್ಕೆ ದಾರಿ ಗೊತ್ತಿಲ್ಲ. ಅದಕ್ಕೆ ತಿಕ್ಕ ಮುಚ್ಕೊಂಡು ಮನೆಗೆ ಹೋಗಬೇಕು. ನೋಡ್ರಿ ಅಲ್ಲಿ ಟವರ್ ಇದೆ ರೀ. ಟವರ್ ಅಂತೆ ಅದು ಕರೆಂಟ್ದು. ಅಲ್ಲಿಗೆ ಹೆಂಗ್ರಿ ತಗೊಂಡೋದ್ರು, ವೈರೆಲ್ಲ ಹೆಂಗ್ರಿ ಹೇಳಿದ್ರು. ಅಷ್ಟೊಂದು ಹೈ ಟೆನ್ಷನ್ ವೈರು. ಸೂಪರ್ ಅಂದರೆ ಸೂಪರ್ ರೀ. ಏನ್ರಿ ಹೇಳೋಕ್ಕಾಗುತ್ತೆ. ರಾಫ್ಟಿಂಗ್ ಇದ್ದಿದ್ರೆ ಅಂತೂ ಇದೇ ರಿವರಲ್ಲಿ ಬರ್ತಿದ್ವೇನೋ, ಮಸ್ತ್ ಇರೋದು. ಬಟ್ ಪರವಾಗಿಲ್ಲ, ರಾಫ್ಟಿಂಗ್ ಟೈಮಲ್ಲಿ ಇನ್ನೊಂದ್ಸತಿ ಬರೋಣ. ಜನವರಿ ಫೆಬ್ರವರಿ ಆ ಟೈಮಾಗ, ಅಂದರೆ ಈ ಇಯರ್ ಬರೋ ಇಯರ್ ಅಲ್ಲ. ಸೊ ಅದ್ರ ನೆಕ್ಸ್ಟ್ ಇಯರ್ ಟ್ರೈ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಏನೋ ಅಂತ. ಇಲ್ಲಿ ನೋಡ್ರಿ ಹಿಲ್ಸು ಹೇಗಿದೆ ಅಂತ ಹೇಳ್ಬಿಟ್ಟು. ಕಿಧರ್ ಸೆ ಭಯ್ಯ? महाराष्ट्र। किधर जा रहा है? केदार। बहुत अच्छा भैया। कितना दिन हो गया? 1.5 महीना। मैं कर्नाटका से। आपकी लैंग्वेज से ही पता चलेगा। कर्नाटका कहाँ से? बेंगलुरु। हाँ। इधर कब आया ऋषिकेश को? अभी। ऋषिकेश से निकला वो अभी? नहीं, वो गंगा आरती वो नहीं देखा। हो गया? ठीक है चलो, मैं कल आता केदारनाथ को, कल जाता। हाँ ठीक है। आपका नाम? मेरा नाम कुणाल पाटिल। आपका इंस्टाग्राम है क्या? ಫೈನಲಿ ರಿಷಿಕೇಶ್ಗಾದರೆ ಬಂದಾಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನದಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟೊಂದು ಜೋರಾಗಿ ಹರಿತಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗಂಗಾ ರಿವರ್ ಯಾವ ರೀತಿ ಹರಿತಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ಅನಿಸುತ್ತೆ ಐ ಥಿಂಕ್ ಗಂಗಾ ಆರತಿ ನಡೆಯೋದು ಸಂಜೆ. ನೋಡೋಣ, ಸಂಜೆವರೆಗೂ ವೆಯ್ಟ್ ಮಾಡೋಣ. 5 ಗಂಟೆ 6 ಗಂಟೆ ಸುಮಾರು ಟೈಮಲ್ಲಿ ಆಗುತ್ತಂತೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಇಲ್ಲಿಂದ ಆದರೆ ಸ್ಟಾರ್ಟ್ ಆಗೋಣ.
ಸೊ ನೋಡಿ ಎಷ್ಟು ಜೋರಾಗಿ ಹರಿತಿದೆ ನೀರು ಅಂತ ಹೇಳ್ಬಿಟ್ಟು. ಸೊ ಇದೇ ಬ್ರಿಡ್ಜು ನಾವು ಇವಾಗ ಬಂದಿದ್ದು. ಫೈನಲಿ ಮಳೆ ಆದರೆ ನಿಂತಿದೆ. ಸೊ ಗಂಗಾ ಆರತಿಗಾದರೆ ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ರಿಷಿಕೇಶಿಗೆ ನೋಡೋದಕ್ಕಿಂತ ಹರಿದ್ವಾರ್ಗೆ ಹೋಗಿ ಹರಿದ್ವಾರಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಗಂಗಾ ಆರತಿ ಮುಗಿಸ್ಕೊಂಡು ಇವತ್ತು ಬಂದುಬಿಡೋಣ ಅಂತ ಹೋಗ್ತಾ ಇದ್ದೀನಿ. ನಾಳೆ ಕಂಪ್ಲೀಟಾಗಿ ರೆಸ್ಟ್ ತಗೊಂಡು ಇಲ್ಲಿ ರಿಷಿಕೇಶಲ್ಲಿ ನಾಳೆ ಸಂಜೆ ಗಂಗಾ ಆರತಿ ನೋಡಿಕೊಂಡು ನಾಳಿದ್ದು ಬೆಳಗ್ಗೆ ಆದರೆ ಕೇದಾರ್ನಾಥ್ಗಾದರೆ ಸ್ಟಾರ್ಟ್ ಆಗೋಣ. ಸೊ ಇವಾಗ ಇಲ್ಲಿಂದ ಹರಿದ್ವಾರು ಎಷ್ಟು 27 ಕಿಲೋಮೀಟರ್ಸ್ ಇದೆ, 1 ಅವರ್ ತೋರಿಸ್ತಿದೆ. ಸೊ ಆರಾಮಾಗಿ ಹೋಗಿ ಗಂಗಾ ಆರತಿ ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡಾದರೆ ಬರೋಣ ಬನ್ನಿ. ಅಲ್ಲಿ ಟೆಂಪಲ್ ಒಳಗಡೆ ಅಲೋ ಮಾಡಲ್ಲ ಕ್ಯಾಮ್ರಾಗಳೆಲ್ಲ. ಸೊ ಟೆಂಪಲ್ ಒಳಗಡೆ ನಾನು ವೀಡಿಯೋಸ್ ಮಾಡಲ್ಲ, ಗಂಗಾ ಆರತಿ ತೋರಿಸಿ ನಿಮಗೆ. ಗಂಗಾ ಆರತಿ ಅಂತೂ ಎಕ್ಸ್ಪೀರಿಯೆನ್ಸ್ ನೀವು ಮಾಡಿದ್ರಲ್ವಾ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಫೀಲ್ ಅಂತೂ ಸಖತ್ತಾಗಿತ್ತು. ಆ ದೇವ್ರ ಹತ್ರ ನಾನು ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಚೆನ್ನಾಗಿರಬೇಕು ಅಂತ ಬೇಡ್ಕೊಂಡೆ. ಅಷ್ಟೊತ್ತಿಗೆ ಮಳೆ ಅಂತೂ ಸಿಕ್ಕಾಪಟ್ಟೆ ಹುಯ್ತಾ ಇತ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಹುಯ್ತಾ ಇದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಜೋರಾಗಿ ಬಂತು. ಈ ಮಳೆಯಲ್ಲೇ ನೆನ್ಕೊಂಡು ಕಷ್ಟಪಟ್ಕೊಂಡು ಗಾಡಿ ಹತ್ರ ಆದರೆ ಹೋದೆ. ಸೊ ಈ ಚಳಿಗೆ ಬಿಸಿ ಬಿಸಿ ಚಾಯ್ ಕುಡಿದು ಇಲ್ಲಿಂದ ಆದರೆ ರೂಮ್ಗೆ ಹೋಗಾದರೆ ಮಲ್ಕೊತೀನಿ. ಈ ಮಳೆಯಲ್ಲಿ ಕ್ಯಾಮ್ರಾ ಯೂಸ್ ಮಾಡೋಕ್ಕಾಗೋದಿಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಇವತ್ತಿಗೆ ಇಷ್ಟ ಆಗಿರುತ್ತೆ. ನಾಳೆ ರಿಷಿಕೇಶಲ್ಲಿ ಏನೇನು ನೋಡ್ತೀನಿ, ಎಲ್ಲಿ ಹೋಗ್ತೀನಿ, ಗಂಗಾ ಆರತಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಬೆಲ್ ಐಕನ್ ಒತ್ತೋದಂತ ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್ ಬಾಯ್ ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.